ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಕರ್ಜೆಕಾಯಿ ಮಾಡ್ತಾಯಿದ್ದೀನಿ. ನೋಡೋಣವಾ ಯಾವ ಥರ ಮಾಡ್ತೀವಿ ಅಂತ. 1/4 kg ಆಗುವಷ್ಟು ಕಡಲೆ ತೊಗೊಂಡಿದ್ದೀನಿ. ಬನ್ನಿ ನೀಟಾಗಿ ರುಬ್ಕೊಬರೋಣ. ನೆಕ್ಸ್ಟು ಅರ್ಧ kg ಬೆಲ್ಲ ಆಗುವಷ್ಟು ತೊಗೊಂಡಿದ್ದೀನಿ ನಾನು. ಬೆಲ್ಲನ ನೀಟಾಗಿ ಸಣ್ಣ ಮಾಡ್ಕೊಬನ್ನಿ. ಮಾಡಿದ ನಂತರ ನಾವಿಲ್ಲಿ ಕಡಲೆನ ಮಿಕ್ಸಿ ಜಾರ್ಗೆ ಹಾಕಿಟ್ಕೊಂಡಿರ್ತೀವಿ ಅಲ್ವಾ, ಅದರಲ್ಲಿ ಬೆಲ್ಲನ ಮಿಕ್ಸ್ ಮಾಡಿ ಇನ್ನೊಂದು ಸರಿ ನೀಟಾಗಿ ರುಬ್ಕೊಬನ್ನಿ ಗಾಯ್ಸ್. ನೋಡಿ ನಾನು ಯಾವ ಥರ ಮಾಡ್ತಾಯಿದ್ದೀನಿ ಅಂತ. ದೊಡ್ಡ ತಟ್ಟೆಯಲ್ಲಿ ಕಡಲೆ ಆಮೇಲೆ ಬೆಲ್ಲ ಎರಡನ್ನೂ ರುಬ್ಬಿಟ್ಕೊಂಡಿರುವಂತಹ ಎರಡನ್ನೂ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸರಿ ನೀವೂ. ನೆಕ್ಸ್ಟ್ ನಾನಿಲ್ಲಿ ಒಣ ಕೊಬ್ಬರಿನ ತೊಗೊಂಡಿದ್ದೀನಿ. 1/4 kg ಆಗುವಷ್ಟು ತೊಗೊಂಡಿರೋದು. ಅದನ್ನು ನೀಟಾಗಿ ತುರಿದ್ಬಿಟ್ಟು ನಯಸ್ಸಾಗಿ ರುಬ್ಕೊಬನ್ನಿ. ರುಬ್ಬಿದ ನಂತರ ನಾವೇನು ಫಸ್ಟು ಕಡಲೆ ಆಮೇಲೇನು ಬೆಲ್ಲ ಎರಡು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದ್ರ ಜೊತೆ ಇದನ್ನೇ ಆ್ಯಡ್ ಮಾಡಬೇಕು ಗೈಸ್. ನೋಡಿ ಯಾವ ಥರ ಆ್ಯಡ್ ಮಾಡ್ತಾಯಿದ್ದೀನಿ ಅಂತ ನಾನು. ಕಾಣಿಸ್ತಿದೆಯಲ್ವಾ? ನೀಟಾಗಿ ಮಿಕ್ಸ್ ಮಾಡಿ. ನೆಕ್ಸ್ಟ್ ನಾನು 1/4 kg ಆಗುವಷ್ಟು ಕಡಲೆ ಬೀಜನ ಹುರಿದಿಟ್ಕೊಂಡಿದ್ದೆ. ಅದನ್ನು ನಯಸ್ಸಾಗಿ ನಾನು ಮಿಕ್ಸಿ ಜಾರೊಳಗೆ ಹಾಕಿ ರುಬ್ಕೊಬರ್ತೀನಿ. ರುಬ್ಬಿದ ನಂತರ ನಾವು ಯಾವುದ್ರಲ್ಲಿ ಮಿಕ್ಸ್ ಮಾಡಬೇಕು ಗೊತ್ತಾಯ್ತಲ್ವಾ? ಇದರಲ್ಲಿ ಮಿಕ್ಸ್ ಮಾಡಿ. ನೆಕ್ಸ್ಟ್ ನಾನಿಲ್ಲಿ ಒಣಶುಂಠಿ, ಸೋಂಪು ಕಾಳು, ಯಾಲಕ್ಕಿನ ಯೂಸ್ ಮಾಡ್ತಾಯಿದ್ದೀನಿ ಗೈಸ್. ನೀವು ಗಸಗಸೆ ಬೇಕಿದ್ರೆ ಹಾಕೋಬೋದು, ಇಲ್ಲದೆ ಹೋದರೆ ಸ್ಕಿಪ್ ಮಾಡಿ. ಪುಟಾಣಿಯಲ್ಲಿ ಕುಟ್ಟಿ ನಾನು ಜಲ್ದಿ ಮಾಡಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಕಾಲು kg ಆಗುವಷ್ಟು ನಾನಿಲ್ಲಿ ಬ್ಲ್ಯಾಕ್ ಎಳ್ಳನ್ನ ತೊಗೊಂಡಿದ್ದೀನಿ. ಎಳ್ಳು ನೀಟಾಗಿ ಹುರ್ಕೊಳ್ಳಿ, ಸ್ವಲ್ಪ ಬ್ಲ್ಯಾಕ್ ಆಗೋವರೆಗೂ ಮಿಕ್ಸ್ ಮಾಡ್ತಾ ಇರಬೇಕು ಗೈಸ್, ಇಲ್ಲ ಅಂದರೆ ಸೀದೋಗುತ್ತೆ. ಸ್ವಲ್ಪ ದರ್ಗ ಆಗುವಷ್ಟು ಮಿಕ್ಸಿಗೆ ಹಾಕ್ಕೊಬಿಟ್ಟು ಮಿಕ್ಸ್ ಮಾಡಿ ಗೈಸ್. ಓಕೆ ಫ್ರೆಂಡ್ಸ್, ಇದು ರೆಡಿಯಾಗಿದೆ, ಸೈಡಿಗೆ ಇಟ್ಕೊಳ್ಳಿ. ನೆಕ್ಸ್ಟು ಅರ್ಧ kg ಆಗುವಷ್ಟು ಮೈದಾ ಹಿಟ್ಟು ಕಲಸಿಟ್ಟಿದ್ದೆ ನಾನು. ಈ ಥರ ಚಿಕ್ಕ ಚಿಕ್ಕದು ಎಲೆ ಮಾಡಿಕೊಂಡು ಅದರೊಳಗೆ ತುಂಬಿ ಈ ಥರ ಎಣ್ಣೆಯಲ್ಲಿ ಕರಿಬೇಕು. ನೋಡಿ, ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನಿಮ್ಮ ಮನೆಯಲ್ಲೂ ಮಾಡ್ಕೊಂಡು ತಿನ್ನಿ. ಓಕೆ ಗೈಸ್, ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ನು ಕ್ಲಿಕ್ ಮಾಡಿ. ಟೇಕ್ ಕೇರ್, ಬೈ ಬಾಯ್. ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ.